ಎಲ್ಲರಿಗೂ ನಮಸ್ಕಾರ. ಶಿ ಟಾಕ್ಸ್ ನ ಇನ್ನೊಂದು ಸರಣಿಗೆ ನಿಮಗೆಲ್ಲ ಸ್ವಾಗತ. ನಾನು ಶೀತಲ್ ರಾಜ್ ಪುರೋಹಿತ್. ಇವತ್ ನಮ್ ಮುಂದೆ ಒಂದು ಪ್ರೀ ಸ್ಕೂಲ್ ಪ್ರಿನ್ಸಿಪಲ್ ಆದಂತ ಶ್ರೀಮತಿ ನಂದಿನಿ ದೇಶಪಾಂಡೆ ಅವರದ ಸಂದರ್ಶನ ತಗೊಂಡ್ ಬಂದೀನಿ. ನಿಮಗೆ ಇದನ್ನೆಲ್ಲ ನೋಡಿದ್ರೆ ಗೊತ್ತಾಗ್ಬೋದು ಯಾವ್ದೋ ಒಂದು ಪ್ರೀ ಸ್ಕೂಲ್ನಾಗ ಇದ್ದಿಲ್ಲ ಅಂತ ಹೇಳಿ. ಇವತ್ತಿನ ದಿವಸದಾಗ ಪ್ರೀ ಸ್ಕೂಲ್ ಹ್ಯಾಸ್ ಅ ವೆರಿ ಅದ್ರದ್ದು ಇಷ್ಟು ಮುಖ್ಯ ಪಾತ್ರ ಅದ ಅಂತ ಹೇಳ್ತಿಲ್ಲ. ಯಾಕಂದ್ರ ಅಲ್ಲಿಂದನೇ ನಮ್ದು ಎಲ್ಲಾ ಎಜುಕೇಶನ್ ಇರ್ಬೋದು, ನಮ್ ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಸ್ಟಾರ್ಟ್ ಆಗುದೇ ಒಂದು ಪ್ರೀ ಸ್ಕೂಲ್ ಅಥವಾ ನರ್ಸರಿ ಸ್ಕೂಲ್ ಇಂದ. ನಾವು ಸಣ್ಣವ್ರದಾಗ ನಮ್ಗೆ ಇನ್ನೂ ನೆನಪಿರ್ಬೋದು ಬಾಲ್ವಾಡಿಗೆ ಹೋಗ್ತಿದ್ವಿ ಅಂತ ಹೇಳಿ. ಆ ಬಾಲ್ವಾಡಿಗೂ ಈಗಿನ ಪ್ರೀ ಸ್ಕೂಲ್ಗೂ ಬಹಳ ಡಿಫ್ರೆನ್ಸಸ್ ಆಗ್ಯಾವ. ಬಟ್ ಆ ಒಂದ್ ಏನ್ ಫೌಂಡೇಶನ್ ಇರ್ತದಲ್ಲ ದಟ್ ಈಸ್ ಆಲ್ವೇಸ್ ದ ಸೇಮ್ ಅಂತ ಹೇಳ್ಬೋದು. ಸೊ ನಮ್ ಮಕ್ಕಳಿಗೆ ಅಂತ ಒಂದು ಒಳ್ಳೆ ಫೌಂಡೇಶನ್ ಸಿಗ್ಬೇಕಂದ್ರೆ ವಿ ಹ್ಯಾವ್ ಟು ಸರ್ಚ್ ಫಾರ್ ಗುಡ್ ಪ್ರೀ ಸ್ಕೂಲ್ಸ್. ಈಗಿನ ಪೇರೆಂಟ್ಸ್ ಗೆಲ್ಲ ಒಂದ್ ಹರಿಬರಿ ಒಳಗೆ ಯಾವ್ದೋ ಸ್ಕೂಲಿಗೆ ಸೇರಿಸಿ ಅವ್ರಿಗೆ ಅದು ಇಷ್ಟ ಇರೋದಿಲ್ಲ. ದೇ ಆರ್ ಆಲ್ವೇಸ್ ಇನ್ ಸರ್ಚ್ ಆಫ್ ಅ ಗುಡ್ ಸ್ಕೂಲ್. ಸೊ ಇವತ್ ನಿಮಗೆಲ್ಲ ಅಂತ ಸ್ಕೂಲ್ ಒಂದು ಪರಿಚಯ ಮಾಡ್ಲಿಕ್ಕೆ ನಾ ಇವತ್ ನಿಮ್ಗೆ ಈ ಪ್ರೀ ಸ್ಕೂಲು ಮತ್ತು ಅದರ ಪ್ರಿನ್ಸಿಪಲ್ ಆದಂತ ನಂದಿನಿ ಅವ್ರ ಸಂದರ್ಶನ ತಗೊಂಡ್ ಬಂದೀನಿ. ಸೊ ಬರ್ರಿ ಒಂದ್ಸಲ ಪ್ರೀ ಸ್ಕೂಲ್ ವಿಸಿಟ್ ಮಾಡ್ರಿ. ದೆನ್ ಯು ವಿಲ್, ನಾ ಅದ್ರ ಬಗ್ಗೆ ಬಹಳ ಹೇಳ್ಬೇಕಾಗುದೇ ಇಲ್ಲ, ನೀವ ನಿಮ್ ಮಕ್ಕಳನ್ನ ಅಲ್ಲಿ ಜಾಯಿನ್ ಮಾಡಿಸ್ತೀರಿ. ಹಲೋ ನಂದಿನಿ. ಹಲೋ. ನಿಮ್ ಸ್ಕೂಲ್ ಬಗ್ಗೆ ಅಂತೂ ಬಹಳ ಕೇಳಿದ್ವಿ. ಸೊ ಇವತ್ ನನಗೊಂದು ಅಪರ್ಚುನಿಟಿ ಸಿಕ್ತು, ಅಂದ್ರೆ ನಮ್ ವ್ಯೂವರ್ಸ್ಗೆ ಎಲ್ಲ ಈ ಸ್ಕೂಲ್ ಬಗ್ಗೆ ತಿಳಿಸ್ಕೊಡ್ಬೇಕಂತ. ಸೊ ನೀವು ನಿಮ್ ಸ್ವಲ್ಪ ಬ್ರೀಫ್ ಇಂಟ್ರೊಡಕ್ಷನ್ ಕೊಡ್ರಿ, ಆಮೇಲೆ ಎಲ್ಲಿಂದ ಶುರು ಮಾಡಿದ್ರಿ ಸ್ಕೂಲ್ ಮಾಡ್ಲಿಕ್ಕೆ, ನಿಮ್ಗೆ ಏನ್ ಇನ್ಸ್ಪಿರೇಷನ್ ಅಂತ. ಓಕೆ, ಮೊದಲೇದಾಗಿ ಈ ಒಂದು ಅಪಾರ್ಚುನಿಟಿ ನೀವು ನನಗೆ ಕೊಟ್ಟಿದ್ದಕ್ಕ ತುಂಬಾ ಧನ್ಯವಾದಗಳನ್ನ ಹೇಳ್ತೀನಿ. ಹಾಗೆ ಮತ್ತೆ ಮಾಧುರಿ ಮೇಡಮ್ ಕೂಡ ನಂಗೆ ರೆಕಮೆಂಡ್ ಮಾಡಿದ್ರು ನನ್ನ ಬಗ್ಗೆ. ಸೊ ಅದಕ್ಕೂ ನಮ್ಮ ಮಾಧುರಿ ಮೇಡಮ್ಗೂ ಧನ್ಯವಾದಗಳು ತಿಳಿಸ್ತೀನಿ. ಬೇಸಿಕಲಿ ನನ್ನ ಬಗ್ಗೆ ಹೇಳ್ಬೇಕು ಅಂತಂದ್ರ ಫಸ್ಟ್ ಕ್ವಶನ್ ಬಂದಿದ್ದು ನನ್ನ ಬಗ್ಗೆ ಏನ್ ಹೇಳಿ ಅಂತಂದಾಗ ಸರಿ ಹೇಳೋಣ, ಏನಾರ ಹೇಳೋಣ ಒಟ್ಟು ಅನ್ಕೊಂಡೆ ಶುರು ಮಾಡಿದ್ವಿ. ಫಸ್ಟ್ ನಂದು ಪ್ರತಿಯೊಂದು ಹುಡುಗಿಗೂ ಅಥವಾ ಯಾರೋ ಒಂದು ಎಲ್ಲರಿಗೂ ತಮ್ಮದೇ ಆದ ಕನಸುಗಳಂತ ಇದ್ದೇ ಇರ್ತದ. ಸೊ ನಾನು ಸಣ್ಣಕ್ಕಿದ್ದಾಗ ನನಗೂ ಒಂದ್ ಮಿಲಿಟ್ರಿನೋ ಅಥವಾ ಪೊಲೀಸ್ ಆಗ್ಬೇಕು ಅಂತ ಬಹಳ ಇತ್ತು. ಹೌದು ಹೌದು. ಯಾಕಂತಂದ್ರ ನಮ್ ಅಜ್ಜ ಪೊಲೀಸ್ ಡಿಪಾರ್ಟ್ಮೆಂಟ್, ನಮ್ ಕಾಕಾ ಮಿಲಿಟ್ರಿ, ನಾ ಇನ್ನೊಬ್ರು ಕಾಕಾನು ಪೊಲೀಸು. ಆ ಇದ್ರಿಂದ ನನಗೇನ್ ಅನಸ್ತು ನಾನು ಪೊಲೀಸ್ನ ಜಾಯಿನ್ ಆಗೋಣ ಅಂತ ಹೇಳಿ. ಬಟ್ ಅದು ಅಪರ್ಚುನಿಟಿ ನಮ್ಗ್ ಸಿಗ್ಲಿಲ್ಲ. ಅದಕ್ಕ ನಾ ಏನ್ ಮಾಡಿದೆ, ಸರಿ ಅದಂತೂ ಸಿಗಂಗಿಲ್ಲ. ಹಂಗ ಮತ್ ಹೈಯರ್ ಎಜುಕೇಶನ್ ಹೋದಂಗ ನಮ್ಮ ಅಲ್ಲಿ ಗುರುಗಳು ಕಲಿಸೋ ರೀತಿ, ಆಮೇಲೆ ಅವ್ರ ಒಂದ್ ಸ್ಟೋರಿ ಹಿಂಗ್ ಕಟ್ತಿದ್ರಲ್ಲ, ನಾವ್ ಅದ್ರ ಒಂದ್ ಕ್ಯಾರೆಕ್ಟರ್ ಏನೋ ಅಂತ ನಮಗ್ ಹಂಗ ಅನಿಸ್ತಿತ್ತು. ಸೊ ಆದ್ರೆ ನಾನು ಒಂದು ಒಳ್ಳೆ ಟೀಚರ್ ಆಗ್ಬೋದಲ್ಲ ಅಂತ ಅನ್ಕೊಂಡು ನಾ ಇದನ್ನ ಚೂಸ್ ಮಾಡಿದೆ. ನಾನು ಡಿಗ್ರಿ ಮುಗಿಸ್ಕೊಂಡೆ, BEd ಮಾಡ್ಕೊಂಡೆ, ಈ ರೀತಿ ನಾನು ಎಜುಕೇಶನ್ ನ ಮುಗಿಸ್ಕೊಂಡೆ. ಆಮೇಲೆ ಮೊದ್ಲಿಂದನೂ ನನಗ ಸಣ್ಣಕ್ಕಿದ್ದಾಗ ಸಣ್ಣ ಹುಡುಗರು ಅಂತಂದ್ರ ಇವನು, ಯಾಕಂದ್ರೆ ಸ್ಕೂಲ್ ನಡ್ಸೋದು, ಅದು ಪ್ರೀ ಸ್ಕೂಲ್ ನಡ್ಸೋದು ಬಹಳ ಕಷ್ಟದ ಕೆಲಸ. ಅದಕ್ಕ ನಾ ಏನ್ ಮಾಡಿದೆ, ನಾವು ಸಣ್ಣವ್ರಿದ್ದಾಗ ಎಲ್ಲಾ ಸಣ್ಣ ಹುಡುಗರು ನಮ್ಮ ಮನಿ ಕರ್ಕೊಂಡ್ ಬಂದು ಅಲ್ಲೆಲ್ಲ ಆಟ ಆಡಿಸ್ತಿದ್ವಿ. ಅವ್ರಗ ಎಷ್ಟೋ ನಮ್ಮ ಔಷಧಿಗಳದ್ದು ಹೇಳ್ತಿದ್ರೆ ಮೋಸ್ಟ್ಲಿ ಪ್ರೀ ಸ್ಕೂಲ್ ತೆಗಿತಾಳ ಅವಾಗನ ಅವ್ರು ಅಂದಿದ್ರು. ಸೊ ಅವ್ರ ಡ್ರೀಮ್ ಟ್ರೂ ಆಯ್ತು. ಹಿಂಗ ನಂದು ಜರ್ನಿ ಹೇಳ್ಬೋದು. ಹಿಂಗ್ ನಂದು ಅದ ಹೇಳಿದ್ರಲ್ಲ ನೀವು. ಬಟ್ ಪ್ರೀ ಸ್ಕೂಲ್ ನಡೆಸೋದು ಅಷ್ಟ ಈಸಿ ಕೆಲಸ ಅಲ್ಲ, ಯಾಕಂದ್ರೆ ಅದು ಆ ಹುಡುಗರು ಮನಸ್ಸ ಇದಿರ್ತದ ಬಾಳ. ಆಮೇಲೆ ಈ ದೊಡ್ಡವ್ರಿಗೆ ಹೇಳಿದ್ರ ಲಘು ತಿಳ್ಕೊತಾರ. ಬಟ್ ಈ ಸಣ್ಣ ಹುಡುಗರ್ಗೆ ಅಂದ್ರೆ ನೀವು ಅಷ್ಟ ಪ್ರೀತಿ ತೋರಿಸ್ಬೇಕು, ಅಷ್ಟ ಅವ್ರ ಜೊತೆ ಕನೆಕ್ಟೆಡ್ ಇರ್ಬೇಕು. ಸೊ ಇದು ನಿಮಗ್ ಹೆಂಗ್ ನೀವ್ ಇದನ್ ಮಾಡ್ಕೋತೀರಿ? ಅರ್ಲಿ ಚೈಲ್ಡ್ಹುಡ್ ಎಜುಕೇಶನ್ ಯಾಕೆ ಪ್ರಿಫರ್ ಮಾಡಿದೆ ಅಂತಂದ್ರ, ಈಗ ಹೇಳ್ಬೋದು, ಈಗ ನಮ್ ಹಿರಿಯರು ಹೇಳಿದ್ರು ಏನಂತ ಹೇಳಿ, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತ್ತೆ ಅಂತ ಹೇಳಿ ಎಷ್ಟು ಒಳ್ಳೆ ಗಾದೆ ಮಾತುಗಳನ್ನ ಹೇಳ್ಯಾರ. ನಾವು ಗಿಡನ್ ಮಾತ್ರ ಬಗ್ಗಿಸ್ಬೋದು, ಮರನ್ ಮಾತ್ರ ಬಗ್ಗಿಸ್ಲಿಕ್ಕೆ ಆಗೋದಿಲ್ಲ, ಸಾಧ್ಯ ಇಲ್ಲ. ಅದಕ್ಕ ನಾ ಏನ್ ಮಾಡಿದೆ, ಸಣ್ಣ ಹುಡುಗರ್ಗ ಒಳ್ಳೆ ಸಂಸ್ಕಾರ, ಒಳ್ಳೆ ರೀತಿ ನಡತಿ, ನಮ್ಮ ಧರ್ಮದ ಬಗ್ಗೆ ನಾವ್ ಈಗ ಮಕ್ಕಳಿಗೆ ಹೇಳ್ಕೊಟ್ರ ಅದು ಮುಂದ್ ಹೋಗಿ ಒಂದ್ ಹೆಮ್ಮರವಾಗಿ ಬೆಳೆದು ಅದು ನೆರಳು ಕೊಡ್ತದ. ಹಂಗ ಆ ಒಂದು ಥಾಟ್ ಪ್ರೊಸೆಸ್ ನಾನು ಇದನ್ನ ಶುರು ಮಾಡಿದ್ರಿ. ಸೊ ನನಗ್ ಗುರ್ತಿರೋ ಪ್ರಕಾರ ನಿಮ್ ಸ್ಕೂಲ್ ಒಳಗ ಹೆಂಗ ನೀವು ಧರ್ಮಗಳ ಬಗ್ಗೆ, ಸನಾತನ ಧರ್ಮದ ಬಗ್ಗೆ, ಆಮೇಲೆ ನಮ್ ಸಂಸ್ಕೃತಿ ಇದ್ರ ಬಗ್ಗೆ ಎಲ್ಲಾ ಹೇಳ್ಕೊಡ್ತೀರಿ. ಯಾಕಂದ್ರ ನಾ ಈಗಿನ ದಿವಸದಾಗ ನೋಡಿನಿ
ಇವತ್ತಿನ ದಿವಸದಾಗೆಲ್ಲ ನ್ಯೂಕ್ಲಿಯರ್ ಫ್ಯಾಮಿಲೀಸ್, ಯಾರ ಅಜ್ಜ ಅಜ್ಜಿ ಇದ್ರಂತೂ ಬಹಳ ಅಂದ್ರೆ ಎಲ್ಲೋ ರೇರ್ ಆಗಿ ನೋಡ್ತೀವಿ ನಾವು. ಅವ್ರು ನಮಗ್ ಮಾರಲ್ಸ್ ವ್ಯಾಲ್ಯೂಸ್ ನಾವ್ ಸಣ್ಣವ್ರದಾಗ ಏನ್ ಹೇಳ್ಕೊಡ್ತಿದ್ರಲ್ಲ ಅದು ನಮಗೆ ಈಗ ಸಿಗೋದಿಲ್ಲ. ವರ್ಕಿಂಗ್ ಕಪಲ್ ಇದ್ರ ಅಂತೂ ಮಕ್ಕಳಿಗೆ ಬಹಳ ಇದಾಗ್ತದೆ. ಸೊ ಅದನ್ನ ನೀವು ಇಲ್ಲಿ ಹೆಂಗ್ ಕಲಿಸ್ಕೊಡ್ತೀರಿ ಮಕ್ಕಳಿಗೆ ಅಂತ? ಮಕ್ಕಳಿಗೆ ಸನಾತನ ಧರ್ಮ ಅನ್ನೋದು ಬಹಳ ಇಂಪಾರ್ಟೆಂಟ್ ಅದ. ನಾವು ನಮ್ಮ ಈಗ ಒಂದ್ ಎಕ್ಸಾಂಪಲ್ ಹೇಳ್ತೀನಿ. ಈಗ ನಮ್ಮ ಅಜ್ಜ ಅಜ್ಜಿ ಎಷ್ಟು ದೇವ್ರದ ಬಗ್ಗೆ ಮಾಡ್ಯಾರ ಅಷ್ಟೇ ನಮ್ಮ ಪೇರೆಂಟ್ಸ್ ಮಾಡಿಲ್ಲ. ಹೌದು, ನಮ್ ಪೇರೆಂಟ್ಸ್ ಎಷ್ಟು ಮಾಡ್ಯಾರ ಅಷ್ಟೇ ನಾವ್ ಮಾಡ್ತಾ ಇಲ್ಲ. ನಾವೆಷ್ಟು ಮಾಡ್ಲಿಕತ್ತೀವಿ ಮುಂದಿನ ಜನರೇಷನ್ ಮಾಡೋದು ಮಾತ್ರ ಆಗ್ತದ. ಈ ಜನರೇಷನ್ ಒಂದ್ ನಮ್ದು ಎಲ್ಲ ಜವಾಬ್ದಾರಿ ಅದ. ನಾವು ನಮ್ದು ಕಲ್ಚರ್ ಏನದ ಅದನ್ನ ನಾವು ಮಕ್ಕಳಿಗೆ ಪಾಸ್ ಆನ್ ಮಾಡ್ಬೇಕು. ಹೌದು, ಅದ್ರ ಸಂಬಂಧ ಅದ ಒಂದು ಉದ್ದೇಶ ಇಟ್ಕೊಂಡು ಇಲ್ಲಿ ನಾವು ಎಷ್ಟೊಂದು ಆಕ್ಟಿವಿಟೀಸ್ ಮಾಡಿಸ್ತೀವಿ ಮಕ್ಕಳಿಗೆ. ನಮ್ಮ ಶ್ಲೋಕಗಳನ್ನ ಕಲಿಸ್ತೀವಿ. ಆಮೇಲೆ ನಾವು ನಮ್ ಫೆಸ್ಟಿವಲ್ಸ್ ಅನ್ನ ಸೆಲೆಬ್ರೇಷನ್ಸ್ ಮಾಡ್ತೀವಿ. ಇದ್ರಿಂದ ಏನಾಗ್ತದ ನಮ್ಮ ವಿ ಕನೆಕ್ಟ್ ವಿತ್ ನಮ್ಮ ರೂಟ್ಸ್ ನ ಕನೆಕ್ಟ್. ರೂಟ್ಸ್ ಬಿಟ್ಟು ಹೋದ್ರ ಅಂತೂ ನಮಗೆ ಬೆಳಿಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ನಾನು ಇದನ್ನೇ ಒಂದು ಪ್ರೊಸೆಸ್ ಇಟ್ಕೊಂಡು ನಾ ಶುರು ಮಾಡಿದೆ. ಐ ನೋ ದಟ್ ನಿಮ್ ಕ್ಯಾಂಬ್ರಿಡ್ಜ್ ಇದ್ರೊಳಗೂ ನೀವು ಇದ್ರ ಟೀಚರ್ ಎಕ್ಸ್ ಕೆಲಸ ಮಾಡಿರಿ. ಸೊ ಹೌ ಡು ಯು ಕನೆಕ್ಟ್? ಯಾಕಂದ್ರೆ ಅಲ್ಲಿ ಎನ್ವಿರಾನ್ಮೆಂಟ್ ಬೇರೆ, ಇಲ್ಲಿ ಬೇರೆ ಆಗ್ತದೆ. ಸೊ ಅದ್ರ ಎರಡು ಹೆಂಗ್ ನೀವು ಮಿಕ್ಸ್ ಮಾಡಿದ್ರಿ ಅಂತ? ಕೇಂಬ್ರಿಡ್ಜ್ ನಾನು ಪುಣಾದಾಗಿದ್ದಾಗ ದಟ್ ವಾಸ್ ಮೈ ಫಸ್ಟ್ ಸ್ಕೂಲ್ ಆಸ್ ಎ ಟೀಚರ್ ಅಂತ ನಾನು ಜಾಯಿನ್ ಆಗಿದ್ದು. ಅಲ್ಲಿ ಹೋದ ತಕ್ಷಣ ಸೇಮ್ ಆಕ್ಟಿವಿಟಿ ಬೇಸ್ಡ್ ಲರ್ನಿಂಗ್ ಇತ್ತು ಆ ಸ್ಕೂಲ್ನಾಗನು. ಅಲ್ಲಿ ಹೋದ್ಮೇಲೆ ಫಸ್ಟ್ ಜಾಯಿನ್ ಆದ ತಕ್ಷಣ ಯಾಕಂದ್ರ ಮದ್ವೆ ಆಯ್ತು, ಮಕ್ಕಳಾಯ್ತು, ಮುಂದ್ ಎಷ್ಟೋ ದಿವಸದ ಗ್ಯಾಪ್ ಬಿತ್ತು ಅಲ್ಲೇ ನನಗ. ನಾವ್ ಮತ್ತೆ ಅಲ್ಲಿಂದನೇ ಶುರು ಮಾಡ್ಬೇಕು ಅಂತಂದಾಗ ನಮ್ಮ ಮೇಡಮ್ ಏನಿದಾರಲ್ಲ ನಮ್ಗ್ ಟ್ರೈನ್ ಮಾಡಿದ್ರು. ಆಮೇಲೆ ಒಂದ್ ಟಾಸ್ಕ್ ಕೊಟ್ಬಿಡ್ತಿದ್ರು ನಮಗ್. ಇಲ್ಲ ಈ ಟಾಸ್ಕ್ ಕೊಟ್ಟಿವಿ, ಇದನ್ನ ನೀವ್ ಹೆಂಗ್ ಮಾಡ್ತೀರಿ ಮಾಡ್ರಿ ಅಂತ ಹೇಳಿ. ಹಂಗಿದ್ದಾಗ ಹೊಸ ಜಾಯಿನ್ ಆದಾಗ ಒಂದ್ ದೊಡ್ಡ ಕ್ವಶನ್ ಮಾರ್ಕ್, ಇದನ್ನ ಹೆಂಗ್ ಮಾಡೋದು. ಬಟ್ ಏನ್ ನಿಮಗ ಅವ್ರು ಏನು ಹೇಳ್ಕೊಡ್ತಿರ್ಲಿಲ್ಲ, ಟಾಸ್ಕ್ ಕೊಟ್ಬಿಡ್ತಿದ್ರು ಹಿಂಗ್ ಮಾಡ್ರಿ ಅಂತ ಹೇಳಿ. ಅವಾಗ ಕ್ವಶನ್ ಬಂತು ಏನ್ ಮಾಡೋದು ಅಂದಾಗ ಅವಾಗ ನನ್ನ ಒಳಗೆ ಕಲೆಗಳೆಲ್ಲ ಒಂದೊಂದಾಗಿ ಜಾಗೃತ ಆಗ್ಲಿಕ್ಕತ್ತು. ಅಂತ ನನ್ನ ಕಡೆ ಟ್ಯಾಲೆಂಟ್ ಇದ್ದಿದ್ದೇ ನಂಗೆ ಗೊತ್ತಿರ್ಲಿಲ್ಲ. ಸರಿ, ಅಂದ್ರೆ ನಿಮಗ್ ನೋಡ್ರಿ ಅಲ್ಲಿ ಸಿಕ್ತಿ ನಿಮಗ. ಸೊ ಡ್ರಾಯಿಂಗು, ಕಲರಿಂಗು, ಕ್ರಾಫ್ಟ್, ಆರ್ಟ್ ವರ್ಕ್ ಇದೆಲ್ಲಾ ನನ್ನ ಕಲೆಗಳನ್ನ ನಾನು ಅಂದ್ರೆ ಹುಟ್ಟು ಹಾಕೋದಂತೀವಲ್ಲ. ಸೊ ಹಂಗ ನನ್ಗೆ ಗೊತ್ತಾಯ್ತು ಇವನ್ ಐ ಆಮ್ ಆಲ್ಸೋ ಆರ್ಟಿಸ್ಟ್ ಅಂತ ಹೇಳಿ. ಸೊ ನೆಸೆಸಿಟಿ ಇಸ್ ದ ಮದರ್ ಆಫ್ ಇನ್ವೆನ್ಷನ್ ಅಂತ ಹೇಳ್ತಾರೆ. ನಿಮಗ ಅಲ್ಲಿ ಮಾಡ್ಲೇಬೇಕಾಯ್ತು, ಅದಕ್ಕೆ ನಿಮಗ ಅದು ಗೊತ್ತಾಯ್ತು. ಸೊ ಯಾವ್ದೇ ಒಂದ್ ಬಟ್ ಫೀಲ್ಡ್ ನಾಗ ಮಾತ್ರ ಇಳಿಬೇಕು. ಹೌದು, ಇಳ್ದಾಗ ಮಾತ್ರ ನಿಮ್ದೊಳಗ ಏನ್ ನಾಲೆಜ್ ಅದ ಅದು ನಮ್ಗೆ ಗೊತ್ತಾಗ್ತದೆ. ಸೊ ನಿಮಗೆ ಇಲ್ಲಿ ಬೆಳಗಾವದಾಗ ಶುರು ಮಾಡ್ಲಿಕ್ಕೆ ಇನ್ಸ್ಪೈರ್ ಆಯ್ತು ಅಂದ್ರೆ ಒಂದ್ ಸ್ಕೂಲ್ ಓನ್ ಮಾಡೋದು ಅಷ್ಟು ಈಸಿನೂ ಇಲ್ಲ. ನೀವ್ ಹೆಂಗ್ ಇನ್ಸ್ಪೈರ್ ಆದ್ರಿ? ಅದು ಪ್ರೀ ಸ್ಕೂಲ್ ಥ್ಯಾಂಕ್ಸ್ ಟು ಕೋವಿಡ್ ಅಂತ ಹೇಳ್ಬೋದು. ಯಾಕಂದ್ರೆ ಕೋವಿಡ್ ಬರ್ಲಿಲ್ಲ ಅಂದ್ರೆ ಇದೇನ್ ಪಾಸಿಬಲ್ ಆಗ್ತಿರ್ಲಿಲ್ಲ. ನಾವು ಬೆಳಗಾವಿಗೆ ಬಂದ ತಕ್ಷಣ ಟ್ಯೂಷನ್ ತಗೊಳ್ಬೇಕು ಅಂತ ಅನಿಸ್ತು. ಬಟ್ ಟ್ಯೂಷನ್ ಅಂದ್ರೆ ಮತ್ ಅದೇ ಪ್ರೊಸೆಸ್, ಭಯಪಟ್ಟು ಮಾಡೋದು ಬರೆಸು ಬೇಡ, ಒಂದ್ ಆಕ್ಟಿವಿಟಿ ಸೆಂಟರ್ ಅಂತ ಓಪನ್ ಮಾಡೋಣ. ಇದ್ರಿಂದ ಏನಾಗ್ತದ ಹುಡುಗರ್ಗ ಜಾಸ್ತಿ ನಾವು ಆಕ್ಟಿವಿಟಿ ಬೇಸ್ಡ್ ಲರ್ನಿಂಗ್ ಕೊಟ್ರೆ ಚಲೋ ಅನಿಸ್ತದೆ. ಅದ್ರ ಸಂಬಂಧ ನಾವು ಆಕ್ಟಿವಿಟಿ ಥ್ರೂ ಲರ್ನಿಂಗ್ ಮಾಡೋಣ ಅಂತ ಹೇಳಿ ಆಕ್ಟಿವಿಟಿ ಸೆಂಟರ್ ಅಂತ ಓಪನ್ ಮಾಡಿದೆ. ಫಸ್ಟ್ ನಮ್ಮ ಮನೆಯವ್ರು ಏನಂದ್ರು, ಫಸ್ಟ್ ಬೋರ್ಡ್ ಹಾಕಿದ್ಮೇಲೆ ಎನ್ಕ್ವೈರೀಸ್ ಬರ್ತಾವ ಗೊತ್ತಾಗೇ ಬಿಡುತ್ತೆ. ಬೋರ್ಡ್ ಹಾಕಿದ್ವಿ. ಮತ್ತ ಡೈಲಿ 15 days ನಾನ್ ಮಾರ್ನಿಂಗ್ ಟು ಈವ್ನಿಂಗ್ ಇಲ್ಲೇ ಇರ್ತಿದ್ದೆ. 15 days ಮಾರ್ನಿಂಗ್ ಡಬ್ಬಿ ತಗೊಂಡ್ ಇಲ್ಲಿ ಬಂದೆ ಅಂತ 15 ದಿನ ಟೋಟಲಿ ಇದೆಲ್ಲ ಹಾಲ್ ಡೆಕೋರೇಷನ್ ಮಾಡ್ತಿದ್ದೆ ಒಬ್ಬಾಕೆನೆ, ಸಿಂಗಲ್ ಹ್ಯಾಂಡೆಡ್ಲಿ. ಅಲ್ಲ, ಇದು ಒಂದ್ಸಲ ಇಂಟರಪ್ಟ್ ಮಾಡಿದಕ್ಕೆ ಸಾರಿ. ಒಂದ್ಸಲ ನಮ್ ವ್ಯೂವರ್ಸಿಗೂ ತೋರಿಸ್ಬೇಕಂದ್ರ ನೀವ್ ಇಡೀ ಸ್ಕೂಲ್ ಎಷ್ಟು ಡೆಕೋರೇಟ್ ಮಾಡಿರನ್ನು ನಾವು ತೋರಿಸ್ತೀವಿ ಅವ್ರಿಗೆ ಆಮೇಲೆ. ಓಕೆ, ಅದು ಆಯ್ತು. ಮುಂದ ಎಲ್ಲ ಡೆಕೋರೇಷನ್ ಅದು ಎಲ್ಲ ಮಾಡಿದ್ವಿ. 1 by 1 ಎಲ್ಲ ಎನ್ಕ್ವೈರೀಸ್ ಬಂತು. ಆಮೇಲೆ ಕೋವಿಡ್ ಟೈಮ್ ನಾಗ ಇನ್ನು ಯಾವ ಸ್ಕೂಲ್ ಓಪನ್ ಆಗಿಲ್ಲ, ಯಾವ್ದು ಸೆಂಟರ್ ಓಪನ್ ಆಗಿರ್ಲಿಲ್ಲ. ಸೊ ಅದು ನನಗೆ ಪ್ಲಸ್ ಪಾಯಿಂಟ್ ಆಯ್ತು. ಸೊ ಐ ಸ್ಟಾರ್ಟೆಡ್ 2 batches. ಒಂದೊಂದ್ ಬ್ಯಾಚಿಗೆ 40 ಹುಡುಗರು ಆದ್ರು. ಆಮೇಲೆ ಥರ್ಡ್ ಬ್ಯಾಚ್ ಶುರು ಮಾಡಿದ್ರು. ಸೊ ನನಗಂದ್ರೆ ನನ್ ಕಡೆಷ್ಟು ಕೆಪಾಸಿಟಿ ಇಲ್ಲ, ನಾನ್ 2 ಬ್ಯಾಚ್ ಶುರು ಮಾಡ್ತೀನಿ, ನೋಡೋಣ ಇನ್ ಫ್ಯೂಚರ್ ಏನಾದ್ರು ಮಾಡೋಣ ಅಂತ ಹೇಳಿ. ನಿಮ್ ಸ್ಕೂಲ್ ಲೋಗೋ ನೋಡಿದೆ, ವಿದ್ಯಾದಾನ ಸರ್ವ ಶ್ರೇಷ್ಠ ದಾನ ಹಿಂಗೇನೋ ಅಂತ. ಬಟ್ ಅದನ್ನ ನೀವ್ ಹೆಂಗ್ ಜಸ್ಟಿಫೈ ಮಾಡ್ತೀರಿ ಅಂತ? ಓಕೆ, ಲೆಟ್ ಮಿ ಟೆಲ್ ಯು. ವಿದ್ಯಾದಾನ ಸರ್ವದಾನ ಪ್ರಧಾನ ಅಂತ ಹೇಳಿ. ವಿದ್ಯಾದಾನ ಅನ್ನೋದು ಬಹಳ ಶ್ರೇಷ್ಠವಾದ ದಾನ ಅಂತ ಹೇಳಿ. ನೀವ್ ಅನ್ಬೋದು ಈಗ, ಮತ್ತೆ ನೀವ್ ಫೀಸ್ ತಗೊಳ್ಳಿಕತ್ತೀರಿ, ನೀವ್ ಎಲ್ಲಿ ದಾನ ಮಾಡ್ಲಿಕತ್ತೀರಿ ಅಂತ ಹೇಳಿ. ನ್ಯಾಚುರಲ್ ಆಗಿ ಎಲ್ಲಾರು ಕೇಳೋ ಪ್ರಶ್ನೆ ಇದು. ಈಗ ಇದ್ರೊಳಗ ಹೇಳ್ಬೇಕು ಅಂತಂದ್ರ ನಾವು ಬರೀ ಅಕಾಡೆಮಿಕ್ಸ್ ಮಾತ್ರ ವಿ ಆರ್ ಚಾರ್ಜಿಂಗ್ ಫಾರ್ ದಟ್. ನಾವು ಹುಡುಗರಿಗೆ ಇಲ್ಲೇ ಒಳ್ಳೆ ಸಂಸ್ಕಾರಗಳನ್ನ ಕೊಡ್ತೀವಿ.
ಅಲ್ಲ ಖರೆ ಹೇಳ್ಬೇಕಂದ್ರೆ ಅದಕ್ಕ ಅಂದ್ರೆ ಬೆಲೆ ಕಟ್ಲಿಕ್ಕೆ ಆಗೋದಿಲ್ಲ. ಅದನ್ನ ನಾವು ದಾನ ಮಾಡ್ದಂಗ ಅನ್ಕೊಂಡು ಅದಕ್ಕೆ ವಿದ್ಯಾದಾನ ಸರ್ವದಾನ ಪ್ರದಾನಂ ಅಂತ ಹೇಳಿ ಇದ್ರೊಳಗ ನಾವು ಮಕ್ಕಳಿಗೆ ಶ್ಲೋಕ, ಭಜನಿ, ಆಮೇಲೆ ಒಂದೊಂದ್ ದಿನ ಒಂದೊಂದ್ ಭಜನಿ, ಮಂಡೇ ಟು ಫ್ರೈಡೆ ಡಿವೈಡ್ ಮಾಡ್ಕೊಂಡು ಒಂದೊಂದ್ ದೇವ್ರ ಭಜನಿ ಮಾಡಿಸ್ತೀವಿ, ಯೋಗ ಮಾಡಿಸ್ತೀವಿ, ಆಮೇಲೆ ಮೆಡಿಟೇಷನ್ ಮಾಡಿಸ್ತೀವಿ, ಓಂಕಾರ ಚಾಂಟಿಂಗು. ನನ್ ಕಡೆ ಬರೋ ಹುಡುಗರೆಲ್ಲ ಅಂಡರ್ ದೇ ಆರ್ ಜಸ್ಟ್ 3 years old, ಬಟ್ ಸ್ಟಿಲ್ ದೇ ಆರ್ ಟೆಲಿಂಗ್ ಚಾಂಟಿಂಗ್ 15 ಶ್ಲೋಕಾಸ್, 15 ಶ್ಲೋಕ ಹೇಳ್ಬೇಕಂದ್ರೆ ಆ ಒಂದ್ ಅಟ್ಮಾಸ್ಫಿಯರ್ ಹಿಂಗ್ ನಮ್ದು ಆಗಿರ್ತದಲ್ಲ ರಿಲಿಜಿಯಸ್ ಅವ್ರ. ಯಾಕೆ ಮಾರ್ನಿಂಗ್ ನಾವ್ ಇಲ್ಲಿ ಧೂಪ ಹಾಕ್ತಿವಿ. ಸೊ ಫಸ್ಟ್ ನಮ್ ಪ್ರೊಸೆಸ್ ಅಲ್ಲಿಂದ ಶುರು. ಯಾಕಂದ್ರ ಯಾವ ಹುಡುಗರು ಬಂದ ತಕ್ಷಣ ನೆಗೆಟಿವಿಟಿ ಬರಬಾರ್ದು, ಪಾಸಿಟಿವಿಟಿ ಇರ್ಲಿ ಅಂತ ಹೇಳಿ ನಮ್ಮ ಹಳೆ ಕಾಲ ಜನ ಎಲ್ಲ ಧೂಪ ಹಾಕ್ತಿದ್ರು. ಧೂಪ ಹಾಕಿ ಅಲ್ಲಿಂದ ನಮ್ದು ಪ್ರೊಸೆಸ್ ಶುರು. ಶ್ಲೋಕ, ಭಜನಿ, ಆಮೇಲೆ ಡಾನ್ಸು. ಯಾಕ ಮೋಟಿವೇಟ್ ಮಾಡ್ಬೇಕಲ್ಲ, ಬರೀ ಭಜನೆ ಮಾಡ್ಕೂತ್ರ ಅವ್ರ ದಾಸರು ಬರ್ತಾರೆ. ಅದರ ಸಂಬಂಧ ಡಾನ್ಸು, ಆಕ್ಷನ್ ಡ್ರಾಯಿಂಗ್ಸ್, ಈ ರೀತಿ ಎಲ್ಲಾ ನಾವು ಡಿವೈಡ್ ಮಾಡಿ ನಮ್ದು ಏನ್ ಟೈಮ್ ಸ್ಲಾಟ್ ಅದನ್ನೆಲ್ಲ ಡಿವೈಡ್ ಮಾಡಿ ರೈಟಿಂಗ್ ಸೆಷನ್ ಆಗ್ಬೇಕು, ರಿವಿಷನ್ ಸೆಷನ್, ಸರ್ಕಲ್ ಆಗ್ಬೇಕು, ಆಕ್ಟಿವಿಟೀಸ್ ಆಗ್ಬೇಕು. ಸೊ ಇಟ್ ಈಸ್ ವೆರಿ ಡಿಫಿಕಲ್ಟ್. ಸೊ ಅದ್ರೊಳಗೆ ನಾವು ಮ್ಯಾನೇಜ್ ಮಾಡ್ಕೊಂಡು ಸಕ್ಸಸ್ಫುಲಿ ರನ್ ಆಗ್ತಾ ಇದ್ವಿ. ಈಗ ನಿಮ್ ಸ್ಕೂಲ್ ಟೈಮಿಂಗ್ ಹೆಂಗ? ಈಗ ಮಕ್ಕಳು ಈಗ ಯಾರೋ ಜಾಯಿನ್ ಆಗಿಸ್ಬೇಕು ಅವ್ರ ಮಕ್ಕಳನ್ನ ಅಂತಂದ್ರೆ ನಿಮ್ ಸ್ಕೂಲ್ ಟೈಮಿಂಗ್ ಹೆಂಗ? ನಿಮ್ ಕರಿಕ್ಯುಲರ್ ಬಗ್ಗೆ ಒಂದ್ ಸ್ವಲ್ಪ ಬ್ರೀಫ್ ಆಗಿ ಹೇಳ್ರಿ. ನಮ್ದು ಸ್ಕೂಲ್ ಟೈಮಿಂಗ್ 9:30 to 12:30. ಬಟ್ ನಂದು ಡೇ ಕೇರ್ ಅದ, ಹಿಂಗಾಗಿ ನಮ್ದು ಡೇ ಕೇರ್ ಟೈಮಿಂಗು 9 to 6:30. ನೀವು ಹೋಲ್ ಡೇ ಬಿಸಿ. ಬಟ್ ಇನ್ನು ಸ್ಟಾಫ್ ಇಟ್ಕೊಂಡಿವಿ, ಎಲ್ಲಾ ಲಿಟ್ರಲಿ ಎಲ್ಲಾ ಸ್ಟಾಫ್ ಬಹಳ ಚಲೋ ಇದ್ದಾರ. ಅವ್ರ ಸಪೋರ್ಟ್ ಇಲ್ದ ಇದನ್ನೇನು ಒಬ್ಬಾಕೆನ ಹ್ಯಾಂಡಲ್ ಅಂತ ಪಾಸಿಬಲ್ ಇರ್ತಿರ್ಲಿಲ್ಲ. ಅವ್ರ ಸಪೋರ್ಟ್ನು ಅದ, ಹಿಂಗಾಗಿ ಎಲ್ಲ ನಡೆದು. ನಿಮ್ದ ಸ್ಕೂಲ್ ಅಂದ ತಕ್ಷಣ ಈಗ ಒಂದ್ ಆಸ್ ಅ ಪೇರೆಂಟ್ ನನಗೂ ಕನ್ಸರ್ನ್ ಇರ್ತದ, ಅಲ್ಲಿ ಸೇಫ್ಟಿ ಎಷ್ಟು, ಹೈಜೀನ್ ಎಷ್ಟು ಅನ್ನೋದು. ರಿಗಾರ್ಡಿಂಗ್ ಹೈಜೀನ್ ಹೇಳ್ಬೇಕು ಅಂತಂದ್ರೆ ಐ ಆಮ್ ವೆರಿ ಪರ್ಟಿಕ್ಯುಲರ್. ಯಾಕಂದ್ರ ಕ್ಲೀನ್ಲಿನೆಸ್, ಹೈಜೀನ್ ಬಹಳ ಇಂಪಾರ್ಟೆಂಟ್. ನಾ ಫಸ್ಟ್ ಟೀಚರ್ಸ್ ಆಗ್ಲಿ, ಸ್ಟಾಫ್ ಆಗ್ಲಿ, ಮತ್ತೆ ಆಯಾಗಳು ಹೇಳ್ಬಿಟ್ಟೇನಿ, ಒಂದು ಹುಡುಗ ನೀವು ಕರ್ಕೊಂಡ್ ಹೋದ್ರೆ ಟಾಯ್ಲೆಟ್ ಅಂತ ಕಂಪಲ್ಸರಿ ಒಬ್ರ ನೀರ್ ಹಾಕಿನೇ ಇನ್ನೊಬ್ಬರನ್ನ ಕುಡ್ಸೋದು. ಅದಷ್ಟೇ ಅಲ್ದ ನಾವು ವಿ ಸ್ಯಾನಿಟೈಸ್ ಆಲ್ ದ ಪ್ಲೇ ಏರಿಯಾಸ್, ಕ್ಲಾಸ್ ರೂಮ್ಸ್, ಆಮೇಲೆ ಟಾಯ್ಸ್ ಎವ್ರಿ 15 days. ಸೊ ಇಲ್ಲಿ ಯಾರೇ ಕಳ್ಸೋದಿದ್ರು ಅಂದ್ರೆ ಫುಲ್ ಕಾನ್ಫಿಡೆಂಟ್ಲಿ ಕಳ್ಸಬಹುದು ಅವ್ರು. ಯಾಕಂದ್ರೆ ನಮ್ಮ ಮಕ್ಕಳು ಅಷ್ಟೇ ಸೇಫ್ ಆಗಿರ್ತಾವ, ಆಮೇಲೆ ಹೈಜೀನ್ ಮೇಂಟೈನ್ ಆಗಿರ್ತದೆ. ಡೆಫಿನೆಟ್ಲಿ. ಆಮೇಲೆ ಬಿಫೋರ್ ಫುಡ್, ಆಮೇಲೆ ಆಫ್ಟರ್ ಫುಡ್ ನಾವು ಮಕ್ಕಳನ್ನ ಕರ್ಕೊಂಡ್ ಹೋಗ್ತೀವಿ, ಲೈನ್ ನಾಗ ಕರ್ಕೊಂಡ್ ಹೋಗ್ತೀವಿ. ಯಾಕಂದ್ರೆ ಅದು ಇಷ್ಟ ಇಂಪಾರ್ಟೆಂಟ್. ಹೆಂಗೋ ಬಂದ್ ಹ್ಯಾಂಡ್ ವಾಶ್ ಮಾಡ್ಕೊಂಡ್ ಹೋಗೋದಲ್ಲ, ಲೈನ್ ಆಗಿ ಬರ್ಬೇಕು, ಲೈನ್ ಆಗಿ ಹೋಗ್ಬೇಕು. ಆ ಶಿಸ್ತನು ಮಕ್ಕಳಿಗೆ ಅದನ್ನೇ ಕಲಿಸ್ಕೊಡ್ತೀವಿ. ವಿ ಫಾಲೋ ಹೋಲಿಸ್ಟಿಕ್. ಅಂದ್ರೆ ಇಲ್ಲ ಒಂದ್ ಮಗುವಿನ ನಾವು ಸೇರಿಸಿದ್ರೆ ಹೋಲಿಸ್ಟಿಕ್ ಡೆವಲಪ್ಮೆಂಟ್, ಪ್ರತಿಯೊಂದು ಅವಳಲ್ಲಿ ಏನದ, ಅವಳಲ್ಲಿ ಏನದ, ಅದ್ರ ಡೆವಲಪ್ಮೆಂಟ್ ನೀವು ಸಹಾಯ ಮಾಡಿ. ಡೆಫಿನೆಟ್ಲಿ. ಸೊ ಇದ್ರ ಬಗ್ಗೆ ನನಗ್ ಬಹಳ ಖುಷಿ ಅನಿಸ್ತದ. ಅಂದ್ರೆ ಈಗಿನ ದಿವಸದಾಗು ಈಗ ನೋಡಿರ್ಬೋದು ನಾವು ನ್ಯೂಕ್ಲಿಯರ್, ಆಮೇಲೆ ಅಪ್ಪ ಅಮ್ಮ ಇಬ್ರು ಜಾಬ್ ಮಾಡ್ತಿದ್ರಂತೂ ಅದೊಂದ್ ಎಲ್ಲಾ ಪೇರೆಂಟ್ಸಿಗೂ ಒಂದ್ ಕನ್ಸರ್ನ್ ಇರ್ತದೆ, ನಮ್ ಮಕ್ಕಳು ಒಂದ್ ಸೇಫ್ ಹ್ಯಾಂಡ್ಸ್ ಒಳಗಿರ್ಲಪ್ಪ ಅಂತ ಹೇಳಿ. ಸೊ ಐ ಥಿಂಕ್ ದಿಸ್ ಸ್ಕೂಲ್ ಇಸ್ ದ ಬೆಸ್ಟ್ ಒನ್. ನಿಮ್ ಸ್ಕೂಲ್ ಹೆಸರು ಆದ್ಯಂತ, ಇದ್ರದ್ದು ಏನ್ರ ಸಿಗ್ನಿಫಿಕೆನ್ಸ್ ಏನ್ರ ಹೇಳ್ತೀನಿ? ಓಕೆ, ದ ನೇಮ್ ಇಟ್ ಸೆಲ್ಫ್ ಟೆಲ್ಸ್ ಆದಿ ಟು ಅಂತ್ಯ, ಆದ್ಯಂತ. ಇನ್ ಅಪ್ಕಮಿಂಗ್ ಡೇಸ್ ನಮ್ದು ಪ್ಲಾನ್ ಅದ LKG UKG ತೆಗಿಬೇಕಂತ ಹೇಳಿ. ಅದಷ್ಟೇ ಅಲ್ದ ಇನ್ನು ಫಸ್ಟ್ ಟು 10th ಸ್ಟ್ಯಾಂಡರ್ಡ್ ತನಕ ಎಲ್ಲರೂ ಸಪೋರ್ಟ್ ಇದ್ರೆ ತೆಗಿಬೇಕು, ಒಳ್ಳೆ ಎಜುಕೇಶನ್ ಕೊಡ್ಬೇಕು. ಈ ಮಾಡರ್ನ್ ಎಜುಕೇಶನ್ ಪ್ಲಸ್ ಟ್ರೆಡಿಷನಲ್ ವ್ಯಾಲ್ಯೂಸ್ ಇವೆರಡೂ ಸೇರಿ ಒಂದು ಒಳ್ಳೆ ಶಿಕ್ಷಣವನ್ನ ಕೊಡೋಣ ಅಂತ ಹೇಳಿ ಆ ಒಂದು ಉದ್ದೇಶ ಇಟ್ಕೊಂಡು ಆದ್ಯಂತ ಅಂತ ಅಂದ್ರೆ ಸ್ಕೂಲ್ ಹೆಸರ ಹೇಳ್ತದೆ. ಅಂದ್ರೆ ಫ್ರಮ್ ಬಿಗಿನಿಂಗ್ ಟು ಎಂಡ್ ನೀವು ಒಂದು ಮಗುವಿಗೆ ಏನೇನ್ ಬೇಕು ಎಲ್ಲಾ ಕೊಡ್ಲಿಕ್ಕೆ ರೆಡಿ ಇದ್ದೀರ ಅಂತೇಳಿ. ಇಷ್ಟೆಲ್ಲಾ ನಿಮ್ ಬಗ್ಗೆ ಅಂದ್ರೆ ಸ್ಕೂಲ್ ಬಗ್ಗೆ ಎಲ್ಲ ತಿಳ್ಕೊಂಡೆ, ನಿಮ್ ಪ್ರೊಫೆಷನಲ್ ಲೈಫ್ ತಿಳ್ಕೊಂಡೆ. ಬಟ್ ಐ ಆಮ್ ವೆರಿ ಈಗರ್ ಟು ನೋ ಅಬೌಟ್ ದ ಪರ್ಸನಲ್ ಲೈಫ್. ಈಗ ನಿಮ್ ಫ್ಯಾಮಿಲಿ ಸಪೋರ್ಟ್ ಹೆಂಗದ ಇದಕ್ಕಂತ ಹೇಳಿ? ಈಗ ನೀವು ಅದ ಹೇಳಿದ್ರಿ, ಆಸ್ ಮದರ್ ಆಫ್ 3 ನೀವು ಹೆಂಗ್ ಮ್ಯಾನೇಜ್ ಮಾಡ್ಲಿಕ್ಕತ್ತೀರಿ ಅಂತ ಹೇಳಿ. ಇಟ್ ಈಸ್ ವೆರಿ ಡಿಫಿಕಲ್ಟ್ ಫಾರ್ ಮೀ. ಇದೆಲ್ಲ ಇಷ್ಟು ಎಲ್ಲ ಇಟ್ಕೊಂಡು ನಾವು ಶುರು ಮಾಡೋದು, ಅಥವಾ ನಾವು ಫ್ಯಾಮಿಲಿ ಸಪೋರ್ಟ್ ಇಲ್ದ ಮಾಡೋದು, ಇಟ್ ಇಸ್ ವೆರಿ ಡಿಫಿಕಲ್ಟ್. ಈಗ ಅಂತಾರಲ್ಲ, ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ದೇರ್ ಇಸ್ ಅ ವುಮನ್. ಬಟ್ ನನ್ ಕೇಸ್ ನಾನು ಇದು ಅಪೋಸಿಟ್ ಆಗಿ. ಸೊ ನಿಮ್ಗೆ ಒಂದೇ ಹೇಳ್ಬೇಕಂದ್ರೆ ನಾ ಈಗ ಎಷ್ಟು ಮಂದಿ ಇಂಟರ್ವ್ಯೂ ತಗೊಂಡಿನಲ್ಲ, ಎವ್ರಿ ಒನ್ ಸೇಸ್ ದಟ್ ಓನ್ಲಿ. ಇಲ್ಲ, ಮೈ ಹಸ್ಬೆಂಡ್ ಇಸ್ ಆಲ್ಸೋ ಅಷ್ಟೇ ಸಪೋರ್ಟಿವ್ ಅಂತ. ಸೊ ನನ್ ಕೇಸ್ನಾಗ ಅಪೋಸಿಟ್ ಆಗಿದೆ. ನನ್ ಗ್ರೋತ್ಗೆ ನನ್ ಯಜಮಾನ್ರ ಕಾರಣ.
ಅದ್ರ ಜೊತೆ ನಮ್ ಪೇರೆಂಟ್ಸ್, ನಮ್ ಇನ್ಲಾಸ್, ನಮ್ ಬ್ರದರ್, ನಮ್ ಸಿಸ್ಟರ್, ಒಬ್ರು ಇಬ್ರು ಅಂತ ಹೇಳಿಕ್ ಆಗಂಗಿಲ್ಲ. ನಮ್ ಫ್ರೆಂಡ್ಸ್ ಆಗ್ಲಿ, ಫ್ಯಾಮಿಲಿ ಎಲ್ಲರೂ ಅಷ್ಟೇ ಇಂಪಾರ್ಟೆಂಟ್. ಈಗ ಒಂದನ್ನ ಪ್ರೋಗ್ರಾಮ್ ಮಾಡ್ಬೇಕು ಅಂತಂತಂದ್ರ ಐ ಕನ್ಸರ್ನ್ ಎವ್ರಿಬಡಿ. ಇವನ್ ಮೈ ಫಾದರ್ ಇನ್ ಲಾ, ನಮ್ಮಪ್ಪ, ನಿಮಗೆ ಹೊಸ ಹೊಸ ಐಡಿಯಾಸ್ ಸಿಗ್ಬೋದು ಅವರಿಂದ. ಅಷ್ಟೇ ಒಬ್ರೇ ಡಿಸ್ಕಷನ್, ಒಬ್ರೇ ಒಂದ್ ಪ್ರೋಗ್ರಾಮ್ ಮಾಡಿ 4 ಮಂದಿ ನೀವು ನಿಮ್ದು ಶೇರ್ ಮಾಡ್ಕೊಂಡ್ರಿ ಅಂದ್ರ ಅವೆಲ್ಲ ಥಾಟ್ ಎಲ್ಲ ಹೊಸ ಹೊಸ ಐಡಿಯಾಸ್ ಬರ್ತವೆ. ಸೊ ಆ ರೀತಿ ನಾನು ಎಲ್ಲಾರ್ದು ಕನೆಕ್ಟ್ ಮಾಡ್ಕೊಂಡು ಆ ಒಂದ್ ಪ್ರೋಗ್ರಾಮ್ ಸಕ್ಸಸ್ಫುಲ್ ಮಾಡ್ತೀನಿ. ಅದೇ ರೀತಿ ನನ್ ಮಕ್ಳು ಅಷ್ಟೇ ನಂಗೆ ಸಪೋರ್ಟ್ ಮಾಡ್ಯಾರ. ಒಂದು ಸಣ್ಣ ಕೂಸು 2 ವರ್ಷದ ಕೂಸದ, ಬಟ್ ಎಲ್ಲಾರು ಸಪೋರ್ಟ್ ಆಗಿದ್ದಕ್ ಮಾತ್ರ ಸಾಧ್ಯದ. ಅಗೇನ್ ಐ ಥ್ಯಾಂಕ್ಸ್ ಟು ಮೈ ಸ್ಟಾಫ್ ಆಲ್ಸೋ. ಹೌದು, ಅವ್ರಿಗೆ ಯಾಕಂದ್ರ ಮೋರ್ ಓವರ್ ಅವ್ರು ಇಲ್ಲೇ ಇರ್ತಾರೆ ಯಾವಾಗಿದ್ರು. ಆಮೇಲೆ ಇದನ್ನು ನೋಡಿರಿ ಅಂದ್ರೆ ನೀವು ಯು ಡೂ ಆಲ್ ದ ಥಿಂಗ್ಸ್ ಪರ್ಸನಲಿ, ಜಸ್ಟ್ ಹಿಂಗ್ ಅಸೈನ್ ಮಾಡಿ ಬಿಟ್ಟು ಬಿಡುದು. ಇಲ್ಲ. ಯಾಕಂದ್ರೆ ಇದು ಉದ್ಯೋಗ ಅಂತ ಹೇಳಿಕ್ ಬರುದಿಲ್ಲ. ಅಲ್ಲ, ಬಹಳ ಜನ ಇದನ್ನ ಉದ್ಯೋಗ ಅಂತ ಮಾಡ್ತಾರ. ಬಟ್ ನಂದು ಮನಿ ಮೈಂಡೆಡ್ ಇಲ್ಲ. ಮನಿ ಮೈಂಡೆಡ್ ಇಲ್ಲ ಅಂತ ಹೇಳಿ ಎಲ್ಲಾರು ಇಲ್ಲಿ ಬಂದ್ ಅಡ್ಮಿಷನ್ ಸ್ಟಾಪ್ ಮಾಡ್ಬೇಕಾಗ್ಯದ ಈಗ. ಯಾಕಂದ್ರೆ ನಮ್ಗೆ ಸ್ಪೇಸ್ ಇಲ್ಲ. ಅದರ ಸಂಬಂಧ. ಹೌದೌದು, ಸ್ಪೇಸ್ ಅಂದ್ರ ಇದನ್ನ ಹೆಂಗ ಫ್ಯೂಚರ್ ಒಳಗ ನೀವ್ ಹೇಳಿದ್ರಿ ಈಗ 10th ತನಕ ಮಾಡ್ಬೇಕು. 10th ಇನ್ನೂ ಸ್ವಲ್ಪ ಟೈಮ್ ಬೇಕಾಗ್ತದ. ಬಟ್ LKG UKG ಸಂಬಂಧ ನಾ ಪ್ಲೇಸಸ್ ನೋಡ್ಲಿಕ್ಕೆ, ಕಮರ್ಷಿಯಲ್ ಸ್ಪೇಸಸ್. ಇನ್ ಕೇಸ್ ನಮಗ್ ಸಪೋರ್ಟ್ ಸಿಕ್ತು, ಅಪಾರ್ಚುನಿಟಿ ಸಿಕ್ತು ಅಂತಂದ್ರ ನಾವು ತೆಗಿಬೇಕು, ಎಕ್ಸ್ಪಾಂಡ್ ಮಾಡ್ಬೇಕು ಅಂತ. ಈಗ ನಾ ಲಾಸ್ಟಿಗೆ ಕೇಳ್ಬೇಕಂದ್ರ ನೀವೇನ್ ಅಡ್ವೈಸ್ ಕೊಡ್ತೀರಿ ಫಾರ್ ಎನಿ ವುಮನ್? ಆಕಿ ತನ್ನ ಡ್ರೀಮ್ಸ್ ಹೆಂಗ ಫುಲ್ಫಿಲ್ ಮಾಡ್ಕೋಬಹುದು? ಇಟ್ ಮೇ ಬಿ ಸ್ಟಾರ್ಟಿಂಗ್ ಅ ಪ್ರೀ ಸ್ಕೂಲ್ ಆರ್ ಎನಿ ಆಫ್ ಹರ್ ಡ್ರೀಮ್ಸ್. ಪ್ರತಿಯೊಬ್ಬರು ಮಹಿಳೆಗೂ ನಾನು ಹೇಳೋದು ಒಂದೇ ಅಂತಂದ್ರ, ನೀವ್ ಏನ್ ಕೆಲಸ ಮಾಡ್ತೀರಿ ಹಾರ್ಡ್ ವರ್ಕ್ ಮಾಡ್ಬೇಕು, ಪ್ಯಾಷನ್ ಇರ್ಬೇಕು, ಅದ್ರ ಬಗ್ಗೆ ಇಂಟ್ರೆಸ್ಟ್ ಇರ್ಬೇಕು, ಡೆಡಿಕೇಶನ್ ಆಗಿ ಮಾಡ್ಬೇಕು. ಈಗ ನೀವು ಯಾವ್ದೇ ಉದ್ಯೋಗ ತಗೊಳ್ರಿ, ಅಥವಾ ಪ್ರೀ ಸ್ಕೂಲ್ ನೀವು ರನ್ ಮಾಡ್ಬೇಕು ಅಂತ ಅನ್ಕೊಂಡ್ರೆ ಸಹಿತ ಆ ಫೀಲ್ಡ್ ನ ನೀವು ಇಳಿಬೇಕು, ಫಸ್ಟ್ ಇಳಿಬೇಕು. ಈಗ ನಾ ಹೆಂಗ್ 4-5 ವರ್ಷ ನಾನು ಕೇಂಬ್ರಿಡ್ಜ್ ಸ್ಕೂಲ್ ನಾಗ 4 ಟೀಚರ್ ಅನ್ ಜಾಬ್ ಮಾಡ್ಬಿಟ್ಟು ಇಲ್ಲಿ ಬಂದೀನಿ. ಸೊ ಆ ರೀತಿ ನನ್ಗೆಲ್ಲಾ ಐಡಿಯಾಸ್ ನನಗೆ ಕ್ಲಿಯರ್ ಅದು. ಈಗ ನಾ ಎಲ್ಲೋ ಒಂದ್ ಕಡೆ 1 ವರ್ಷ ಮಾಡಿದೆ, 6 ತಿಂಗಳು ಮಾಡಿದೆ, ಆಮೇಲೆ ಎಕ್ಸ್ಪೀರಿಯನ್ಸ್ ಬೇಕಂತೀರಿ? ಬೇಕು, ಡೆಫಿನೆಟ್ಲಿ. ನಾಟ್ ಓನ್ಲಿ ಸ್ಕೂಲ್, ಬರೀ ಎಲ್ಲಾ ಉದ್ಯೋಗ ಮಾಡೋಕ್ಕಿಂತ ಮುಂಚೆ ನೀವು ಬಟ್ ಆ ಫೀಲ್ಡ್ ನಾಗ ಸ್ವಲ್ಪ ಎಕ್ಸ್ಪೀರಿಯನ್ಸ್ ತಗೊಳ್ಬೇಕು. ಆಮೇಲೆ ಡೆಡಿಕೇಶನ್ ಬೇಕು, ಹಾರ್ಡ್ ವರ್ಕಿಂಗ್ ಬೇಕು. ಈಗ ಅಫ್ಕೋರ್ಸ್ ಈಗ ಮೋದಿಜಿ ಅವರು ಮಹಿಳಾ ಸಬಲೀಕರಣದಾಗ್ಲಿ, ಸಶಕ್ತೀಕರಣದ ಬಗ್ಗೆ ಅದ್ರ ಬಗ್ಗೆ ಭಯಂಕರ ಅವೇರ್ನೆಸ್ ಕೊಡ್ಲಿಕತ್ತಾರ, ಸಬ್ಸಿಡೀಸ್ ಬರ್ಲಿಕತ್ತಾವ, ಲೋನ್ಸ್ ಕೊಡ್ತಾರ. ಸೊ ನಾನು ತಗೊಳ್ಬೇಕಂತ ಅನ್ಕೊಂಡಿದ್ದೀನಿ. ಅಲ್ಲ, ಯಾಕಂದ್ರೆ ನಮಗ ಅಷ್ಟು ಫೆಸಿಲಿಟೀಸ್ ಕೊಡ್ಲಿಕ್ಕೆ ಮಾಡ್ಕೊಳ್ಬೇಕು. ಅದರ ಸಂಬಂಧ ಯಾಕಂದ್ರೆ ಈಗ ಮಹಿಳೆ ಅಬಲೆ ಅಲ್ಲ, ಸಬಲೆ ಅನ್ನೋದು ನಾವು ತೋರಿಸ್ಕೊಡ್ಬೇಕು. ಆಮೇಲೆ ಒಬ್ಬ ಮಹಿಳೆ ಸುಶಿಕ್ಷಿತ ಇದ್ರೆ ಇಡೀ ಒಂದು ಕುಟುಂಬನೇ ಇದು. ಒಬ್ಳು ಈ ಉದ್ಯೋಗಿ ಆದ್ಲಂದ್ರೆ ಆಕಿ ಇನ್ನೊಬ್ರು 4 ಮಂದಿಗೆ ಕೊಡ್ತಾಳ. ಅದರಿಂದ ಅವ್ರ ಮನಿನೂ ಬೆಳೀತದ, ಇನ್ನೊಬ್ಬ ಅವ್ರ ಮನಿನೂ ಬೆಳೀತದ. ಇದರಿಂದ ನಮ್ಮ ರಾಷ್ಟ್ರ ಬಲಿಷ್ಠ ಆಗ್ತದೆ. ಆಮೇಲೆ ನಾವೀಗ ಇದನ್ನು ತೆಗೆದು ಹಾಕ್ಬೇಕಾಗ್ಯದ, ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡಂಗಿಲ್ಲ ಅನ್ನೋದು ಇಲ್ಲ. ಅದೊಂದ್ ಜಮಾನ ಮುಗೀತು, ಅಲ್ಲೇ ಮುಗೀತು. ಈಗ ಎಲ್ಲಾರ್ದು ಥಾಟ್ ಪ್ರೊಸೆಸ್ ಚೇಂಜ್, ವಿಚಾರಗಳೆಲ್ಲ ಧಾರೆಗಳೆಲ್ಲ ಚೇಂಜ್ ಆಗ್ಯಾವ ಈಗ. ಹೌದು, ಆ ರೀತಿ ಈಗ ಮುಂಚೆ ಹಸ್ಬೆಂಡ್ ಸಪೋರ್ಟ್ ಮಾಡ್ತಿರ್ಲಿಲ್ಲ, ಈಗ ಎಲ್ರು ಸಪೋರ್ಟ್ ಮಾಡ್ತಾರ. ಈಗ ನಾವ್ ಏನೇ ಒಂದ್ ಒಳ್ಳೆ ಕೆಲಸ, ಒಂದ್ ಒಳ್ಳೆ ಉದ್ದೇಶ ಹೋದ್ರೆ ಎಲ್ಲಾರು ಸಪೋರ್ಟ್ ಮಾಡ್ತೀನಿ. ಹಾಗೆ ಆಗ್ತದೆ. ಸೊ ನಿಮ್ ಸ್ಕೂಲ್ ಬಗ್ಗೆ ನೋಡಿದ್ವಿ. ಅಂಡ್ ಲಾಸ್ಟ್ ಥಿಂಗ್, ವಾಟ್ ಈಸ್ ದಟ್, ಎಲ್ಲಾ ಸ್ಕೂಲ್ ಗಿಂತ ನಿಮ್ ಸ್ಕೂಲ್ ಹೆಂಗ್ ಬೇರೆ ಅಂತ ಒಂದ್ 2 ಮಾತಲ್ಲಿ ಹೇಳ್ತೀನಿ. ವೈ ಪೇರೆಂಟ್ಸ್ ಶುಡ್ ಕಮ್ ಟು ಯು? ಡೆಫಿನೆಟ್ಲಿ ಐ ವುಡ್ ಲೈಕ್ ಟು ಸಜೆಸ್ಟ್, ಅಫ್ಕೋರ್ಸ್, ಗುರುಕುಲಂ. ಇಲ್ಲಿ ನಾವು ಮಕ್ಕಳಿಗೆ ನಮ್ಮ ಕಲ್ಚರ್ ಅನ್ನ, ನಮ್ಮ ಸನಾತನ ಧರ್ಮವನ್ನ ಕಲಿಸ್ಕೊಡ್ತೀವಿ. ಎಲ್ಲಾ ಫೆಸ್ಟಿವಲ್ಸ್ ಅನ್ನ ನಾವು ಸೆಲೆಬ್ರೇಷನ್ಸ್ ಮಾಡ್ತೀವಿ. ಈ ಫಾರ್ ಎಕ್ಸಾಂಪಲ್ ನಾವು ಒಂದು ಬರ್ಡೇ ಸೆಲೆಬ್ರೇಷನ್ ಮಾಡ್ತಿರ್ತೀವಿ. ಹ್ಯಾಪಿ ಬರ್ಡೇ ಅಂತ ನಾವು ಹೇಳಂಗಿಲ್ಲ ಮಕ್ಕಳಿಗೆ. ನಾವು ಮಕ್ಕಳನ್ನ ಕರೆದು ಆರತಿ ಮಾಡ್ತೀವಿ. ಆರತಿ ಮಾಡಿ ಜನ್ಮದಿನ ಅದನ್ನ ಹಾಡ್ ಹಚ್ಚಿ ಮಕ್ಕಳಿಗೆ ಪೆಟಲ್ಸ್ ಹಾಕಿ ಆ ರೀತಿ ನಾವು ಆಶೀರ್ವಾದಗಳನ್ನ ಕೊಡ್ತೀವಿ. ಆಮೇಲೆ ನಮ್ದೊಂದ್ ಸಂಸ್ಕೃತಿ ಹೆಂಗ್ ಮಾಡೋದು ಅಂತ ನೋಡ್ಬೋದು. ಆಮೇಲೆ ಸ್ಟ್ರೇಂಜರ್ ಡೇಂಜರ್ ಅಂತ ಆಕ್ಟಿವಿಟಿ ಮಾಡಿಸ್ತೀವಿ. ಅಂದ್ರೆ ವಿ ಹ್ಯಾವ್ ಟೋಟಲಿ 50 ಆಕ್ಟಿವಿಟೀಸ್ 1 ಇಯರ್ ನಾಗ ನಾವು ಕಂಪ್ಲೀಟ್ ಮಾಡ್ಬೇಕು. ಈಚ್ ಅಂಡ್ ಎವ್ರಿ ಟಾಸ್ಕ್ ನಾವೆಲ್ಲ ಹೇಳ್ಕೊತ್ ಕೊಡ್ಲಿಕ್ಕೆ ಹಂಗ ಇದನ್ನ ಮಾಡಿಸ್ತೀವಿ, ಅದನ್ನ ಮಾಡಿಸ್ತೀವಿ. ನಿಮ್ಗೆ ಯಾರಾದ್ರೂ ನಮ್ ಸ್ಕೂಲ್ ಬಗ್ಗೆ ಇನ್ನೂ ಇಂಟ್ರೆಸ್ಟ್ ನಿಮ್ಗೆ ಬಂತು, ಇನ್ನೂ ಏನಾದ್ರು ಹೇಳ್ಬೇಕು ಅಂತಂದ್ರ
ಡೆಫಿನೆಟ್ಲಿ ನನ್ ಕಾಂಟ್ಯಾಕ್ಟ್ ನಂಬರ್ ಪ್ಲೀಸ್ ಶೇರ್ ಮಾಡ್ರಿ ನಿಮ್ಮ ಸ್ಕೂಲ್ ಅಡ್ರೆಸ್ ಇದು ಎಲ್ಲ. ಅದು ಮ್ಯಾಪ್ ನಾಗ ಅದ, ಓಕೆ ಗೂಗಲ್ ಮ್ಯಾಪ್ ನಾಗ ಅದ, ನಮ್ದು ಯೂಟ್ಯೂಬ್ ಚಾನಲ್ ಅವ, ಚಾನಲ್ ನಮ್ ವೆಬ್ಸೈಟ್ಸ್ ಅವ, ನೀವ್ ಅಲ್ಲಿ ಹೋಗಿ ನೀವು ಸರ್ಚ್ ಮಾಡಿ ನೋಡ್ಬೋದು. ಎಷ್ಟಕ್ಕೊಂದ್ ರಿವ್ಯೂಸ್ ಅವ, 105 ರಿವ್ಯೂಸ್ ಅವ ನಮ್ ಸ್ಕೂಲಿಗೆ. ಅದು ದೊಡ್ಡ ಇದಂತ ಹೌದು, ಯಾಕೆ ಈಗಿನ ನಮ್ದು ಮಾಡರ್ನ್ ಏನ್ ನಡೆದದ ಅದ್ರಾಗ ಎಲ್ಲಾರು ಜನರಲ್ ರಿವ್ಯೂಸ್ ರಿವ್ಯೂಸ್. ಈಗ ಗೂಗಲ್ ಏನ್ ಬಂತು, ಗೂಗಲ್. ಹಿಂಗಾಗಿ ಅಲ್ಲಿ ನಾವು ಅಲ್ಲೇ ಪೇರೆಂಟ್ಸ್ ಹೇಳಿವಿ, ನಿಮ್ ರಿವ್ಯೂಸ್ ಎಲ್ಲ ಅಲ್ಲೇ ಕೊಡ್ರಿ ಅಂತ. ಸೊ ಅದು ಎಲ್ಲರಿಗೂ ಪಬ್ಲಿಕ್ ನೋಡ್ಲಿಕ್ಕೆ ಆಗ್ತದ ಅಂದ್ರ ಅಂತ ಹೇಳಿ. ಸೊ ನಾ ಈಗ ಒಂದ್ ಸ್ವಲ್ಪ ರಿಪೆಂಟ್ ಮಾಡ್ತೀನಿ, ನನ್ ಮಗ ದೊಡ್ಡಕ್ಕೆ ಆಗ್ಬಿಟ್ಟಾಳ, ಇವ್ ಸ್ಕೂಲಿಗೆ ಕಳಿಸ್ಲಿಕ್ಕೆ ಆಗಂಗಿಲ್ಲ ಅಂತೇಳಿ. ಬಟ್ ಯಾರೇ ಪೇರೆಂಟ್ಸ್ ಹೂ ಎವರ್ ಇಸ್ ಹ್ಯಾವಿಂಗ್ ಅ ಕಿಡ್, ಅಂದ್ರೆ ಇವ್ರು ಹೇಳಿದ್ರು ಪ್ರೀ ಸ್ಕೂಲ್ ಅದ ಇವ್ರದ್ದು, ನೀವು ನಿಮ್ ಮಕ್ಕಳನ್ನ ಸೇರಿಸ್ಬೇಕಂತಿದ್ರೆ ಆದ್ಯಂತ ಗುರುಕುಲಂ ಒಂದ್ಸಲ ವಿಸಿಟ್ ಕೊಡ್ರಿ. ಇಟ್ ಈಸ್ ಇನ್ ಭಾಗ್ಯನಗರ್ 4th ಕ್ರಾಸ್. ಒಂದ್ಸಲ ಬಂದ್ ನೋಡ್ರಿ, ಯಾಕಂದ್ರ ವಿಡಿಯೋ ನೋಡಿದ್ಮೇಲೆ ನೀವ್ ಇಲ್ಲಿ ಬಂದ್ ನೋಡಿದ್ರೆ ನಿಮಗ್ ರಿಯಾಲಿಟಿ ಏನಂತ ಗೊತ್ತಾಗ್ತದೆ. ಸೊ ಹೋಪಿಂಗ್ ದಟ್ more and more kids will join ಆದ್ಯಂತ ಗುರುಕುಲಂ. ಅಂಡ್ ನಂದಿನಿ ದೇಶಪಾಂಡೆ ಅವ್ರ ಕೆಳಗ ಕಲಿತಂತ ಮಕ್ಕಳು ಬಹಳ ಮುಂದ್ ಹೋಗ್ಲಿ ಅಂತ ನಾವೆಲ್ಲ ಬಯಸ್ತೀವಿ. ಥ್ಯಾಂಕ್ ಯು ವೆರಿ ಮಚ್.